ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ರಾಟ್ವಿಲ್ಲರ್ ಅಥವಾ ಪಿಟ್ಬುಲ್ ಶ್ವಾನ ಪ್ರಿಯರಾಗಿದ್ದು ನೀವು ಒಂದು ವೇಳೆ ರಾಟ್ವಿಲ್ಲರ್ ಅಥವಾ ಪಿಟ್ಬುಲ್ ನಾಯಿನ ಸಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳಿದೆ. ಇದರಿಂದ ನಿಮಗೆ ನೀವು ಪಿಟ್ಬುಲ್ನ ಸಾಕಬೇಕೋ ಅಥವಾ ರಾಟ್ವಿಲ್ಲರ್ನ ಸಾಕಬೇಕೋ ಸಾಕಬಾರ್ದು ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಚೆನ್ನೈನಲ್ಲಿ ಪಿಟ್ಬುಲ್ ಹಾಗೆ ರಾಟ್ವಿಲ್ಲರ್ ನಾಯಿಗಳನ್ನ ಸಾಕೋದನ್ನು ಬ್ಯಾನ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದರೂ ಸಾಕೋದಕ್ಕೆ ಪರ್ಚೇಸ್ ಮಾಡಿದ್ರೆ 1 ಲಕ್ಷ ತನಕ ಫೈನ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ರಾಟ್ವಿಲ್ಲರ್ ಹಾಗೆ ಪಿಟ್ಬುಲ್ ನಾಯಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸುವಂತಹ ಒಂದು ಸ್ಥಿತಿನ ತಲುಪಿದೆ. ಹಾಗಾಗಿ ರಾಟ್ವಿಲ್ಲರ್ ಮತ್ತು ಪಿಟ್ಬುಲ್ ಏನಿದೆ ಇದನ್ನು ಎಲ್ಲ ಕಡೆ ಬ್ಯಾನ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಕರ್ನಾಟಕದಲ್ಲಿ ಕೂಡ ಒಬ್ಬರು ಮಹಿಳೆ ಮೇಲೆ ರಾಟ್ವಿಲ್ಲರ್ ಡಾಗ್ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿದೆ. ಹಾಗೆ ಜನವರಿ 25ಕ್ಕೆ ಶಿವಮೊಗ್ಗದಲ್ಲಿ ಒಂದು ಡಾಗ್ ಶೋ ನಡೀತಿದೆ. ಇದರ ಒಂದು ಪೋಸ್ಟರ್ ನನಗೆ ಬಂತು. ಇದರ ಒಂದು ರೂಲ್ಸ್ಗಳಿದೆ, ರೂಲ್ಸ್ನ ಓದ್ತಾ ಇದ್ದೆ, ನೋಡ್ತಾ ಇದ್ದೆ. ಇದರಲ್ಲಿ ರಾಟ್ವಿಲ್ಲರ್ ಮತ್ತು ಪಿಟ್ಬುಲ್ ಶ್ವಾನಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರೋದಿಲ್ಲ ಅಂತ ಹೇಳಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನೋಡ್ಬೋದು ನೀವಿಲ್ಲಿ. ಈ ಒಂದು ಮಾಹಿತಿ ನೋಡಿ ನನಗೆ ಶಾಕ್ ಆಯಿತು. ಯಾಕಂತ ಹೇಳಿದ್ರೆ ಎಲ್ಲ ಶೋಗಳಲ್ಲೂ ರಾಟ್ವಿಲ್ಲರ್ ಹಾಗೆ ಪಿಟ್ಬುಲ್ ಶ್ವಾನಗಳಿಗೆ ಅವಕಾಶ ಕೊಟ್ಟಿರ್ತಾರೆ, ಬಟ್ ಈ ಶೋನಲ್ಲಿ ಒಂದು ಅವಕಾಶ ಇಲ್ಲ. ನೀವೇನಾದರೂ ಒಂದು ವೇಳೆ ಶೋ ಉದ್ದೇಶಕ್ಕೆ ರಾಟ್ವಿಲ್ಲರ್ ಅಥವಾ ಪಿಟ್ಬುಲ್ನ ಸಾಕ್ತೀರಾ ಅಂತಿದ್ರೆ ಅದನ್ನು ಸ್ಟಾಪ್ ಮಾಡಿ ಬೇರೆ ಯಾವ್ದಾದ್ರು ಬ್ರೀಡ್ನ ನೀವು ಶೋ ಉದ್ದೇಶಕ್ಕೆ ಸಾಕೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಈ ಒಂದು ಶೋನಲ್ಲಿ ಈ ರೀತಿ ಮಾಡಿದ್ದಾರೆ. ಇದನ್ನು ನೋಡಿ ಬೇರೆ ಶೋಗಳಲ್ಲೂ ಕೂಡ ಇದೇ ರೀತಿ ಮಾಡಬಹುದು. ರಾಟ್ವಿಲ್ಲರ್ ಹಾಗೆ ಪಿಟ್ಬುಲ್ ಇದು ಎಲ್ಲರೂ ಸಾಕುವಂತಹ ನಾಯಿಗಳಲ್ಲ. ಇದನ್ನು ಸಾಕೋದಕ್ಕೆ ಅವುಗಳಿಗೆ ಟ್ರೈನಿಂಗ್ ಹಾಗೆ ಸೋಷಲೈಸೇಷನ್ ಮಾಡಿಸುವಂತಹ ಒಂದು ಕೆಪಾಸಿಟಿ ಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಡಾಗ್ನ ಸಾಕಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಪಿಟ್ಬುಲ್ ಅಥವಾ ರಾಟ್ವಿಲ್ಲರ್ ಸೂಕ್ತ ಆಗಿರೋದಿಲ್ಲ. ಈ ನಾಯಿಗಳನ್ನ ನೀವು ಸಾಕಬೇಕು ಅಂತ ಹೇಳಿದ್ರೆ ಬೇರೆ ನಾಯಿಗಳನ್ನ ಸಾಕಿರುವಂತಹ ಎಕ್ಸ್ಪೀರಿಯೆನ್ಸ್ ನಿಮಗೆ ಇರಬೇಕಾಗುತ್ತೆ. ಎಷ್ಟೋ ಜನಗಳಿಗೆ ತಮಗೆ ಯಾವ ಡಾಗ್ ಬ್ರೀಡ್ ಸೂಕ್ತ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಆ ಬ್ರೀಡ್ ಬೇಕು ಈ ಬ್ರೀಡ್ ಬೇಕು ಅಂತ ಹೇಳಿ ತೊಗೊಳ್ತಾರೆ. ಬೇರೆಯವ್ರ ಹತ್ರ ಸಾಕಿರುವಂಥ ನಾಯಿಗಳನ್ನ ನೋಡಿ ನಮಗೆ ಈ ಡಾಗ್ ಕಂಡ್ರೆ ಕ್ರೇಜ್ ಅಂತ ಹೇಳ್ಬಿಟ್ಟು ತೊಗೊಬರ್ತಾರೆ. ಈ ನಾಯಿಗಳನ್ನ ಹೇಗೆ ಸಾಕಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಇದರಿಂದ ನಾಯಿಗಳಿಗೆ ಟ್ರೈನಿಂಗ್ ಸರಿಯಾಗಿ ಆಗಿರೋದಿಲ್ಲ. ಇದರಿಂದ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಯಾರೋ ಒಬ್ಬರು ಮಾಡಿರುವಂಥ ತಪ್ಪಿಗೆ ಎಲ್ಲ ನಾಯಿಗಳಿಗೂ ಶಿಕ್ಷೆ ಆಗ್ತಾಯಿದೆ ಇವತ್ತು. ಈ ನಾಯಿಗಳನ್ನು ತೋಟ, ಫಾರ್ಮ್ ಹೌಸ್ ಇಂಥ ಕಡೆ ಸಾಕೋದಕ್ಕೆ ಸೂಕ್ತವಾಗಿರುತ್ತೆ. ನೀವೇನಾದರೂ ಒಂದು ವೇಳೆ ರಾಟ್ವಿಲ್ಲರ್ ಅಥವಾ ಪಿಟ್ಬುಲ್ನ ಸಾಕಬೇಕು ಅಂತ ಇದ್ದರೆ ತೋಟ ಅಥವಾ ಫಾರ್ಮ್ ಹೌಸ್ ಈ ರೀತಿ ಪ್ಲೇಸ್ಗಳಲ್ಲಿ ಸಾಕೋರಿದ್ದರೆ ತೊಗೋಬಹುದು. ನೀವು ಸುಮ್ಮನೆ ಕ್ರೇಜ್ ನಮಗೆ ರಾಟ್ವಿಲ್ಲರ್ ಅಂದರೆ ಇಷ್ಟ, ಪಿಟ್ಬುಲ್ ಅಂದರೆ ಇಷ್ಟ ಅಂತ ಹೇಳಿ ತೊಗೊಬಂದು ಅವುಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ದಲೆ ಸೋಷಲೈಸೇಷನ್ ಮಾಡಿಸ್ದಲೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸುವಂಥ ಒಂದು ಪರಿಸ್ಥಿತಿ ತರಬೇಡಿ. ಇದರಿಂದ ಎಷ್ಟೋ ನಾಯಿಗಳು ಇವತ್ತು ಬ್ಯಾನ್ ಆಗ್ತದೆ. ಲಾಸ್ಟ್ ಇಯರ್ ಕೂಡ ಸೇಮ್ ಇದೇ ರೀತಿ ಕೆಲವೊಂದು ಡಾಗ್ ಬ್ರೀಡ್ಗಳು ಬ್ಯಾನ್ ಆಗಿದ್ವು. ಬಟ್ ಕೋರ್ಟ್ ಕಡೆಯಿಂದ ನೆಕ್ಸ್ಟ್ ಅದನ್ನು ರಿಟರ್ನ್ ತೊಗೊಂಡಿದ್ದಾರೆ. ಈ ಸಲ ಕೂಡ ಏನಾಗುತ್ತೆ ಅಂತ ನೋಡೋಣ. ಇದು ಪ್ರೆಸೆಂಟ್ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಬೇರೆ ಏನಾದರೂ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.